ಮಾರ್ಕೆಟ್ ನ ಒಂದು ಹೊಸ ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಐಶರ್ ಪ್ರೋ 3019 ಇದರಲ್ಲಿ M&HCV ಸೆಗ್ಮೆಂಟ್ ಅಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಒಂದು 25 to 30% ಆಫ್ ಮಾರ್ಕೆಟ್ ಶೇರ್ ತಗೊಂಡಿದೆ. ಕರ್ನಾಟಕದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ 35 to 40% ಆಫ್ ಮಾರ್ಕೆಟ್ ಶೇರ್ ಇದೆ ಐಶರ್ ಪ್ರೋ 3019. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಇವಾಗ AC ವೇರಿಯಂಟ್ ಕೂಡ ಬಿಟ್ಟಿದ್ದಾರೆ. ಇದು AC ವೇರಿಯಂಟ್. ಫಸ್ಟ್ ಇಷ್ಟು ದಿನ ನಾನ್ AC ವೇರಿಯಂಟ್ ಇತ್ತು. AC ವೇರಿಯಂಟ್ ಅಲ್ಲಿ ಏನೇನು ಚೇಂಜಸ್ ಇದೆ, ಇದರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನ ಇವಾಗ ನೋಡೋಣ ಬನ್ನಿ. ಮೇಜರ್ ಚೇಂಜ್ ಅಂತ ಹೇಳಿದ್ರೆ ಇದರಲ್ಲಿ ಫಾಗ್ ಲ್ಯಾಂಪ್ ಬಿಟ್ಟಿದ್ದಾರೆ. ಮೊದಲು ಇದರಲ್ಲಿ ನಾನ್ AC ವೆಹಿಕಲ್ ಅಲ್ಲಿ ಫಾಗ್ ಲ್ಯಾಂಪ್ ಬರ್ತಾ ಇರಲಿಲ್ಲ, ಇಂಟಿಗ್ರೇಟೆಡ್ ಹೆಡ್ ಲ್ಯಾಂಪ್ಸ್ ಮಾತ್ರ ಇರ್ತಿತ್ತು. ಸೊ ಇವಾಗ ಇದರಲ್ಲಿ ಫಾಗ್ ಲ್ಯಾಂಪ್ ಕೂಡ ಬಿಟ್ಟಿದ್ದಾರೆ. ಒಂದು ಅಡಿಷನಲ್ ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ. ಮತ್ತೆ ಇಂಜಿನ್ ವೈಸ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ E494 180 ಹಾರ್ಸ್ ಪವರ್ ಬರುತ್ತೆ. ಇದು ವಿತ್ AC. ಇದು ಇಂಟೀರಿಯರ್ ಅಲ್ಲಿ ಏನಿದೆ ಅನ್ನೋದನ್ನ ಲಾಸ್ಟಿಗೆ ನೋಡೋಣಂತೆ ಹೋಗ್ತಾ ಹೋಗ್ತಾ. 1020 ಟೈರ್ ಬರುತ್ತೆ ಫ್ರಂಟ್ ಅಲ್ಲಿ ವಿತ್ ಪ್ಯಾರಾಬೋಲಿಕ್ ಸಸ್ಪೆನ್ಷನ್. ಫ್ರಂಟ್ ಅಲ್ಲಿ 5 ಸ್ಪ್ರಿಂಗ್ ಇರುವಂತದ್ದು, 5 ಬ್ಲೇಡ್ಸ್ ಇದೆ ನೋಡಿ. ಫ್ರಂಟ್ ಅಲ್ಲಿ ಪ್ಯಾರಾಬೋಲಿಕ್ ಸಸ್ಪೆನ್ಷನ್ ಇದೆ. ಮತ್ತೆ ಬ್ಯಾಟ್ರಿ 24 ವೋಲ್ಟ್ ಬ್ಯಾಟ್ರಿ, ಡಬಲ್ ಬ್ಯಾಟ್ರಿ ಬರ್ತಾ ಇದೆ ವಿತ್ ಬ್ಯಾಟ್ರಿ ಕಟ್ ಆಫ್ ಸ್ವಿಚ್ ಬರ್ತಾ ಇದೆ. 27 ಲೀಟರ್ ಇರುವಂತ ಒಂದು ಆಡ್ ಬ್ಲೂ ಟ್ಯಾಂಕ್. ಇದು ಎವ್ರಿ 100 ಲೀಟರ್ಸ್ ಆಫ್ ಡೀಸೆಲ್ಗೆ 4 to 5 ಲೀಟರ್ಸ್ ಆಫ್ ಆಡ್ ಬ್ಲೂ ಕನ್ಸಂಪ್ಷನ್ ಆಗ್ತಾ ಇದೆ. ಪಾಲಿಮರ್ ಟ್ಯಾಂಕ್ ಬಂದಿದೆ ಈ ಸಲ. ಮೊದಲು ಮೆಟಲ್ ಟ್ಯಾಂಕ್ ಬರ್ತಾ ಇತ್ತು. AC ವೇರಿಯಂಟ್ ಅಲ್ಲಿ ಪಾಲಿಮರ್ ಟ್ಯಾಂಕ್ ಬರ್ತಿದೆ. ಇದು 190 ಲೀಟರ್ ಟ್ಯಾಂಕ್. ಇದು ಅಲ್ಲಿಂದ ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಚಾರ್ಸಿ. ಇದು ಡೊಮೆಕ್ಸ್ ಮೆಟೀರಿಯಲ್ 650 ಮೆಗಾ ಪ್ಯಾಸ್ಕಲ್ ಇರುವಂತ ಚಾರ್ಸಿ. ಸ್ಟ್ರೆಂತ್ BSK 46 ಗಿಂತ ಇದು ಜಾಸ್ತಿ ಇದೆ. ಪ್ರೊಪೆಲ್ಲರ್ ಶಾಫ್ಟ್ ಏನಿದೆ ಇದಕ್ಕೆ LFL ಶಾಫ್ಟ್. ಇದು ಲೈಫ್ ಟೈಮ್ ಲೀವ್ ಇರುತ್ತೆ. ಅಂದ್ರೆ ಇದಕ್ಕೆ ಗ್ರೀಸಿಂಗ್ ಮಾಡಿಸುವಂತ ಅವಶ್ಯಕತೆ ಸದ್ಯಕ್ಕಿರಲ್ಲ. ಸರ್ವಿಸ್ ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ಎಲ್ಲ ಓಡಿದ್ಮೇಲೆ ಸರ್ವಿಸ್ ಟೈಮ್ ಅಲ್ಲಿ ಬಂದಾಗ ಗ್ರೀಸಿಂಗ್ ಟ್ಯೂಬ್ ನೋಡಿ ಚೇಂಜ್ ಮಾಡಿಸ್ಕೊಬೇಕಾಗುತ್ತೆ. 1020 ಟೈರ್ ಇದೆ. ಬ್ಲೇಡ್ಸ್ ನೋಡ್ಬೋದು ಸಸ್ಪೆನ್ಷನ್ ಯಾವ ತರ ಇದೆ ಅಂತೇಳಿ. ಸೊ ಹೆಲ್ಪರ್ಸ್ ಪ್ಲಸ್ ಮೇನ್ ಬ್ಲೇಡ್ಸ್ ಎರಡೂ ಇದೆ ಇದರಲ್ಲಿ. ಅಂದ್ರೆ ತುಂಬಾ ಸ್ಟ್ರಾಂಗ್ ಬ್ಲೇಡ್ಸ್ ಇದರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಇಲ್ಲಿ ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಇದರಲ್ಲಿ ಕೊಟ್ಟಿದ್ದಾರೆ. ರಿವರ್ಸ್ ಪಾರ್ಕಿಂಗ್ ಇವಾಗ ಬಾಡಿ ವೈಸ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಇದು ಕಾರ್ಗೋ ಬಾಡಿಲಿ 2 ತರ ಇದೆ. ಫ್ಲೋರಿಂಗ್ ಅಲ್ಲಿ ಚೇಂಜಸ್ ಇದೆ. ಒಂದು ವುಡನ್ ಫ್ಲೋರ್ ಇದೆ ಪ್ಲಸ್ ಸ್ಟೀಲ್ ಫ್ಲೋರ್ ಅವೈಲಬಿಲಿಟಿನೂ ಬರ್ತಾ ಇದೆ. ಇದು ನೋಡ್ಬೋದು, ಇದು ವುಡನ್ ಫ್ಲೋರ್ ಇದೆ. ಮಾರ್ಕೆಟ್ ಲೋಡ್ ಅಪ್ಲಿಕೇಶನ್ಸ್ಗೆಲ್ಲ ವುಡನ್ ಫ್ಲೋರ್ ತುಂಬಾ ಹೆಲ್ಪ್ಫುಲ್ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ವುಡನ್ ಫ್ಲೋರ್ ಪ್ರಿಫರ್ ಮಾಡ್ತಾರೆ ವೆಹಿಕಲ್ ಅಲ್ಲಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಟೂಲ್ ಬಾಕ್ಸ್ ಎಲ್ಲ ಇಲ್ಲಿ ಮಾಡ್ಕೊಬಹುದು. ಈ ವೆಹಿಕಲ್ ಅಲ್ಲಿ ಬಾಡಿ ಲೆಂತ್ ನೋಡೋದಾದ್ರೆ 20 ಫೀಟ್ ಹೈಟೆಕ್ ಬಾಡಿ ಇದೆ, 22 ಫೀಟ್ ಹೈಟೆಕ್ ಇದೆ, ಮತ್ತೆ 24 ಫೀಟ್ ಇದೆ, ಮತ್ತೆ 32 ಫೀಟ್. 32 ಫೀಟ್ ಅಲ್ಲಿ ಕ್ಯಾಬಿನ್ ಚಾರ್ಜ್ ಇದೆ, ಕೌಲ್ ಚಾರ್ಜ್ ಅವೈಲಬಿಲಿಟಿನೂ ಇದೆ. ಐಶರ್ ಟ್ರಾನ್ಸ್ಮಿಷನ್ 7 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಇದರಲ್ಲಿ ವಿತ್ ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಾಗೂ ಇಂಜಿನ್ ಪ್ರೊಟೆಕ್ಷನ್ ಸಿಸ್ಟಮ್ ಕೂಡ ಇದೆ. ಕೂಲೆಂಟ್ ಏನಾದರೂ ಡೌನ್ ಆಗಿಬಿಟ್ಟು ಟೆಂಪರೇಚರ್ ರೈಸ್ ಆಗೋದು ಅಥವಾ ಎಲ್ಲಾದರೂ ಆಯಿಲ್ ಲೀಕೇಜಸ್ ಆಗ್ತಾ ಇದೆ ಅಂತ ಏನಾದರೂ ಮಾಲ್ ಫಂಕ್ಷನ್ಗೆ ಏನಾದ್ರು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಅದೆಲ್ಲದು ನಮಗೆ ಡ್ಯಾಶ್ ಬೋರ್ಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದೆಲ್ಲದು ಇಂಜಿನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೋಡ್ಕೊಳ್ತಾ ಇರುತ್ತೆ. ನಾನ್ ಎಸಿಗೂ ಎಸಿಗೂ ಹೊರಗಡೆ ಎಕ್ಸ್ಟೀರಿಯರ್ ಅಲ್ಲಿ ಮೇಜರ್ ಚೇಂಜಸ್ ಅಂತ ಏನಿಲ್ಲ. ಮೇಜರ್ ಚೇಂಜಸ್ ಅಂತ ಇರೋದು ಒಂದು ಇದರಲ್ಲಿ ಫಾಗ್ ಲ್ಯಾಂಪ್ ಬಂದಿದೆ ಅಷ್ಟೇ.
ಮೇಜರ್ ಚೇಂಜ್. ಮೊದಲು ಇದರಲ್ಲಿ ನಾನ್ ಎ ಸಿ ವೆಹಿಕಲ್ ಅಲ್ಲಿ ಬರ್ತಾ ಇರಲಿಲ್ಲ, ಎ ಸಿ ವೇರಿಯಂಟ್ ಅಲ್ಲಿ ಮೇಜರ್ ಫಾಗ್ ಲ್ಯಾಂಪ್ ಬರ್ತಾ ಇದೆ. ಇಂಟೀರಿಯರ್ ಅಲ್ಲಿ ಏನೇನು ಚೇಂಜಸ್ ಇದೆ ನೋಡೋಣ. ಮೆಕ್ಯಾನಿಕಲಿ ಸಸ್ಪೆಂಡೆಡ್ ಸೀಟ್. ಸೊ ಇದು ಕೂಡ ಮೊದಲು ಇರಲಿಲ್ಲ, ಇವಾಗ ಮೆಕ್ಯಾನಿಕಲಿ ಸಸ್ಪೆಂಡೆಡ್ ಸೀಟ್ ಇದರಲ್ಲಿ ಬರ್ತಾ ಇದೆ. ಸೊ ಡ್ರೈವರಿಗೆ ಒಂದು ಕಂಫರ್ಟೇಬಲ್ ಆಗಿ ಕೂತ್ಕೋಬಹುದು, ಡ್ರೈವರ್ ಕಂಫರ್ಟೇಬಲ್ ಆಗಿ ಡ್ರೈವ್ ಮಾಡಬಹುದು. ಇಂಟೀರಿಯರ್ ಈ ತರ ಇದೆ. ಸೊ ಡ್ರೈವರ್ ಸೀಟ್ ಅಲ್ಲಿ ಪ್ಲಸ್ ಹ್ಯಾಂಡ್ ಬ್ರೇಕ್ ನಮ್ದು ಇಲ್ಲಿ ಬರ್ತಾ ಇದೆ. ಡ್ರೈವರ್ ಸೀಟ್ ಪ್ಲಸ್ ಕೋ ಡ್ರೈವರ್ 2 ಜನ ಕೂತ್ಕೊಳ್ಬಹುದು, ಹಾಗೂ ಸ್ಲೀಪರ್ ಬರ್ತ್ ಕೂಡ ಇದೆ. ಏನಾದ್ರು ಡ್ರೈವರ್ ಏನಾದ್ರು ಕರ್ಟನ್ ಹಾಕೋತೀವಿ ಅಂತ ಹೇಳಿದ್ರೆ ಕರ್ಟನ್ ಹಾಕೊಳ್ಕಂತೂ ಅವಶ್ಯ ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಚೇಂಜಸ್ ನೋಡಿ ಇಲ್ಲಿ ತೋರಿಸ್ತೀವಿ. ಇದು ಮೇಜರ್ ಚೇಂಜಸ್ ಇರುವಂಥದ್ದು. ಇದರಲ್ಲಿ ಎ ಸಿ ವೇರಿಯಂಟ್ ಇದೆ. ಸೊ ಫ್ಯಾನ್ ಸ್ಪೀಡು ನಮಗೆ ಬೇಕಾಗಿರುವಂಥ ಕೂಲಿಂಗ್ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇರಬೇಕು ಅನ್ನೋದನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಪ್ಲಸ್ ಎಷ್ಟು ಸ್ಪೀಡಿಗೆ ಬೇಕು ಅಂತ ಇಲ್ಲಿ ಫ್ಯಾನ್ ನಾವು ಎ ಸಿ ಆನ್ ಮಾಡ್ಕೋಬಹುದು. ಆನ್ ಮಾಡಿದರೆ ಇದು ಎ ಸಿ ರನ್ ಆಗುತ್ತೆ. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲಬಿಲಿಟಿ ಇದೆ. ಮ್ಯೂಸಿಕ್ ಸಿಸ್ಟಮ್ ವಿತ್ ಸ್ಪೀಕರ್ಸ್. ಇದು ಕ್ರೂಸ್ ಕಂಟ್ರೋಲು ನಮಗೆ ಮೊದಲು ನಾನ್ ಎ ಸಿ ವೆಹಿಕಲ್ ಅಲ್ಲೂ ಇತ್ತು, ಇವಾಗಲೂ ಕೂಡ ಕ್ರೂಸ್ ಕಂಟ್ರೋಲು ನಾರ್ಮಲ್ ಆಗಿ ಇದರಲ್ಲೂ ಕೊಟ್ಟಿದ್ದಾರೆ. ಸೊ ಡ್ರೈವರಿಗೆ ಇದು ಒಂದು ಅಡ್ವಾಂಟೇಜ್, ಗಾಡಿ ಓಡಿಸೋದಕ್ಕಾಗಲಿ ಅಥವಾ ಮೈಲೇಜ್ ತರೋದಕ್ಕಾಗಲಿ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಇವರಿಗೆ. ಗ್ಲೋಬಲ್ಸ್ ಇದೆ, ಡಾಕ್ಯುಮೆಂಟೇಶನ್ ಏನಾದರೂ ಇಟ್ಕೊಳ್ಳೋದಕ್ಕೋಸ್ಕರ ಗ್ಲೋಬಲ್ಸ್ ಇದೆ. 7 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಎಂ ಬೂಸ್ಟರ್ ಪ್ಲಸ್ ಮೈಲೇಜ್ ಬೂಸ್ಟರ್ ಇದು. ಸೊ ವೆಹಿಕಲ್ ಫುಲ್ಲಿ ಲೋಡಲ್ಲಿ ಇದ್ದಾಗ ಪವರ್ ಮೋಡಲ್ಲಿ ಇರಬೇಕು, ಇದು ಪವರ್ ಮೋಡಲ್ಲಿ ಇರುತ್ತೆ. ಹಾಫ್ ಲೋಡ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು 5 to 6 ಟನ್ ಇದೆ ಅಂತ ಹೇಳಿದಾಗ ಇಕೋ ಮೋಡಲ್ಲಿ ಆನ್ ಮಾಡ್ಕೋಬೇಕು. ಫುಲ್ ಎಂಟಿ ವೆಯ್ಟ್ ವೆಹಿಕಲ್ ಎಂಟಿ ಇದೆ, ಏನು ಇಲ್ಲ, ವೆಹಿಕಲ್ ಖಾಲಿ ಗಾಡಿ ಹೋಗ್ತಿದೆ ಅಂದಾಗ ಇಕೋ ಪ್ಲಸ್ ಯೂಸ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಖಾಲಿ ಗಾಡಿ ಹೋಗೋದಕ್ಕೆ 180 ಹಾರ್ಸ್ ಪವರ್ ಅವಶ್ಯಕತೆ ಇರಲ್ಲ. ಸೊ ಸ್ವಲ್ಪ ಪವರ್ ರಿಡ್ಯೂಸ್ ಆಗುತ್ತೆ, ಮೈಲೇಜ್ ನಮಗೆ ಚೆನ್ನಾಗಿ ಬರುತ್ತೆ. ವಿತ್ ಮೊಬೈಲ್ ಚಾರ್ಜಿಂಗ್ ಕೂಡ 24 ವೋಲ್ಟ್ ಇದು ಮೊಬೈಲ್ ಚಾರ್ಜಿಂಗ್ ಸಾಕೆಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಎ ಸಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ನಾವು ಯಾವ ಸ್ಪೀಡ್ ಬೇಕೋ ಆ ಸ್ಪೀಡಿಗೆ ಫ್ಯಾನ್ ಅಡ್ಜಸ್ಟ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಕೂಲಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಡ್ಯುಯಲ್ ಸ್ಪೀಕರ್ಸ್ ಇದೆ ಇದರಲ್ಲಿ. ಡ್ಯುಯಲ್ ಸ್ಪೀಕರ್ಸ್ ಕೂಡ ಇದೆ. ಒಂದು ನೋಡಿ ಅಲ್ಲಿ ಆ ಮೂಲಲ್ಲಿ ಇದೆ, ಇನ್ನೊಂದು ಈ ಕಡೆ ಇದೆ. ಸ್ಪೀಕರ್ಸ್ ಕೂಡ ಇದೆ. ಒಂದು ಸ್ಮಾಲ್ ಪ್ಯಾಸೇಜ್ ಇದೆ, ಇಲ್ಲಿ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋಬಹುದು. ಎ ಸಿ ಆನ್ ಆದಾಗ ವೆಹಿಕಲ್ ಅಲ್ಲಿ ಯಾವ ತರ ಸೌಂಡ್ ಬರುತ್ತೆ ಅಂತೇಳಿ ನೋಡೋಣ ಬನ್ನಿ. ಇದು ಎ ಸಿ ಸ್ವಿಚ್. ಎ ಸಿ ಎಷ್ಟು ಫ್ಯಾನ್ ಎಷ್ಟು ಬೇಕು ಅಂತೇಳಿ. ಓಕೆ, ಎ ಸಿ ರನ್ ಆಗ್ತಾ ಇದೆ. ತುಂಬ ಫಾಸ್ಟಾಗಿ ಕೂಲಿಂಗ್ ಆಗ್ತಾ ಇದೆ ವೆಹಿಕಲಲ್ಲಿ. ತುಂಬ ಫಾಸ್ಟ್ ಕೂಲಿಂಗ್ ಇದೆ ಇದರಲ್ಲಿ. ಹೊರಗಡೆ ಇಂಜಿನಲ್ಲಿ ಯಾವ ಥರ ಸೌಂಡ್ ಬರುತ್ತೆ ಕೇಳೋಣ ಬನ್ನಿ. ಇದಿಷ್ಟು ಎ ಸಿ ವೇರಿಯಂಟ್ ಅಲ್ಲಿ ಇರುವಂತ ಚೇಂಜಸ್. ಸೊ ನಿಮಗೆ ಏನಾದರೂ ಡೌಟ್ ಇರುವಂತಲ್ಲಿ ಅಥವಾ ಬ್ಯಾಂಗ್ಳೂರ್ ಅಥವಾ ಕೋಲಾರ ಸೈಡು ಸುತ್ತಮುತ್ತ ವೆಹಿಕಲ್ ಏನಾದ್ರು ಪರ್ಚೇಸ್ ಮಾಡೋಂಥ ಪ್ಲಾನ್ ಏನಾದ್ರು ಇದೆ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಹಾಕಿರ್ತೀನಿ, ದಯವಿಟ್ಟು ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.